ಅಬ್ಬಾ ಈ ಬೆಳಗಿನ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ನಮ್ಮೂರು ಮನೇಲೇ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಕೆಳಗಡೆ ಮಗು ಹತ್ರ ಬಿಟ್ಟು ನಾನೊಂದು ಸ್ವಲ್ಪ ಟೆರೇಸ್ ಮೇಲೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ತುಂಬ ದಿನ ಆಗಿತ್ತು ಈ ಹೊತ್ತಿಗೆಲ್ಲ ನಾನು ಮೇಲೆ ಅಂದರೆ ಟೆರೇಸ್ ಮೇಲೆಲ್ಲ ಬರ್ತಾ ಇರಲಿಲ್ಲ. ಕಾರಣ ಏನಂತಂದರೆ ಬಾಣಂತಿ ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೇ ಆಚೆ ಬರ್ತಾ ಇದ್ದಿತ್ತು. ಇಲ್ಲಿ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ ನಮ್ಮ ಓನರ್ ಆಂಟಿಯವರು. ಸರಿ ಅಂತ ಒಂದು ಸ್ವಲ್ಪ ನೀರು ಹಾಕೋದು, ಗಿಡನೆಲ್ಲ ನೋಡೋದು. ಈ ಡ್ರ್ಯಾಗನ್ ಫ್ರೂಟ್ ಇದು ಊರಿಂದ ನಾವೇ ತಂದುಕೊಟ್ಟಿದ್ದು, ಅಕ್ಕ ನೆಟ್ಟಿದ್ರು. ಅದು ಮೊಳಕೆ ಎಲ್ಲ ಆಗಿತ್ತು. ನಿಮಗೆ ಗೊತ್ತಲ್ಲ, ಕತ್ತಾಳೆ ಇರುತ್ತಲ್ಲ, ಆ ಥರ ಅದು ಹಣ್ಣು ಬಿಡೋದು. ಯಾರ್ಯಾರು ಕತ್ತಾಳೆ ಹಣ್ಣು ತಿಂದಿದ್ದೀರ ಅಂತ ಒಂದು ಕಮೆಂಟ್ ಮಾಡಿ. ಆಮೇಲೆ ಸರಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಕಾಲ್ ಬಂತು, ಮಗು ಇದ್ದಿದೆ ಬನ್ನಿ ಅಂತ. ಮತ್ತೆ ಬಂದು ಪಾಪುನ ಆಟ ಆಡಿಸಿ ಅವನ್ನ ಮಲಗಿಸ್ಬಿಟ್ಟು ಮತ್ತೆ ಟೆರೆಸ್ ಮೇಲೆ ಹೋದೆ. ತಿರುಗಿ ಕಾಲ್ ಬಂತು, ಸರಿ ಸಾಕು ಇವತ್ತು ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಬಂದರೆ ಇವನು ನೋಡಿದ್ರೆ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಅಕ್ಕ ಫುಲ್ ನಿದ್ದೆ ಮಾಡ್ತಾ ಇದ್ದಾಳೆ. ಅವನ್ನ ಎತ್ಕೊಬಂದು ನಮ್ಮವ್ರ ಹತ್ರ ಕೊಟ್ಟು, ಬೆಳಗ್ಗೆ ಯಾವಾಗಲೂ ನಮ್ಮವರು ಒಂದು ಸ್ವಲ್ಪ ಬರ್ಕೊಳ್ಳೋದು, ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ಅವ್ರು ಯೋಗ ಮಾಡ್ಕೋತಾರೆ ಮತ್ತು ಓದ್ಕೋತಾರೆ. ನೆಕ್ಸ್ಟ್ ವೀಕ್ಲಿ ಪ್ಲ್ಯಾನ್ಸ್ ಎಲ್ಲ ಏನಿದೆ ಅಂತೆಲ್ಲ ಬರ್ಕೋತಾರೆ. ಎವ್ರಿ ಸಂಡೇ ಅವರು ಏನು ಮೊಬೈಲ್ನ ಟಚ್ ಮಾಡೋದಿಲ್ಲ. ಎಂಥ ಎಮರ್ಜೆನ್ಸಿ ಇರೋ ಅವರು ಮೊಬೈಲ್ನ ಎತ್ಕೊಳ್ಳೋದಿಲ್ಲ. ಅಷ್ಟು ತುಂಬ ಎಮರ್ಜೆನ್ಸಿ ಆಯ್ತು ಅಂದರೆ ನನ್ನ ಫೋನ್ ಇದೆಯಲ್ಲ, ನನ್ನ ಫೋನ್ಗೆ ಯಾರಾದರೂ ಕಾಲ್ ಮಾಡ್ತಾರೆ. ಸರಿ ಅಂತೇಳ್ಬಿಟ್ಟು ತುಂಬ ಮೇ ಬಿ 6 ಗಂಟೆ 5:15 ತುಂಬ ಬೆಳಕೆಲ್ಲ ಆಗಿಬಿಟ್ಟಿತ್ತು. ಅಪ್ಪನ ಸರಿ ಅಂತ ಹೇಳಿ ಅವನನ್ನು ಮೆಟ್ಲ ಮೇಲೆಲ್ಲ ಆಟ ಆಡಿಸ್ತಾ ಇದ್ದೆ. ಯಾಕೆ ಅಂದರೆ ಅವನಿಗೆ ಕೋಲಕ್ಕೆ ಇಶ್ಯೂ ಇರೋದ್ರಿಂದ ಅವ್ನು ಯಾವಾಗ ಅಳ್ತಾನೋ ಯಾವಾಗ ಸರಿ ಇರ್ತಾನೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬೆಳಗ್ಗೆನೇ ತುಂಬ ಹಠ ಮಾಡ್ತಾ ಇದ್ದ. ತುಂಬ ಜೋರಾಗಿ ಅಳ್ತಾ ಇರಲಿಲ್ಲ, ಆದರೆ ಹಠ ಮಾಡೋದು, ಕುಸ್ಕೋದು ಅಂತಾರಲ್ಲ, ಹಂಗೆಲ್ಲ ಮಾಡ್ತಾಯಿದ್ದ. ಕೂರೋಕ್ಕೆ ನಿಲ್ಲಕ್ಕಂತೂ ಬಿಡ್ತಾ ಇರಲಿಲ್ಲ. ನನಗಿವತ್ತು ನಮ್ಮವ್ರ ಮನೇಲೇ ಇದ್ದಿದ್ದಕ್ಕೆ ತುಂಬ ಖುಷಿಯಾಗಿತ್ತು. ಯಾಕೆ ಅಂದರೆ ತುಂಬ ದಿನ ಆಗಿತ್ತು ನಾವು 4 ಜನ ಜೊತೆಲಿ ಇದ್ದು. ಇವತ್ತು ಅವರನ್ನು ಕೇಳಿಕೊಂಡೆ, ಇವತ್ತೆಲ್ಲ ಆಚೆ ಹೋಗಬೇಡಿ ಅಂತ ಹೇಳ್ಬಿಟ್ಟು. ಸರಿ ನಾನು ಮನೇಲಿ ಇರ್ತೀನಿ ಅಂದಿದ್ದಕ್ಕೆ ನನಗೊಂದು ಐಡಿಯಾ ಹೊಳಿತು, ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಮಗುನ ನೋಡ್ಕೊಳ್ಳೋಕೆ ಅವರು ಇರ್ತಾರಲ್ಲ ಅಂತೇಳ್ಬಿಟ್ಟು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದೆ. ಫಸ್ಟು ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಾದ ನಂತರ ಇದು ನೋಡಿ, ಅಮ್ಮಗೆ ಯಾರೋ ಬರ್ತ್ಡೇ ಗಿಫ್ಟ್ ಕೊಟ್ಟಿತ್ತು ಸೇವಿಂಗ್ಸ್ ಮಾಡೋದಕ್ಕೋಸ್ಕರ. ಅದೆಲ್ಲ ಮುರ್ಕೊಂಡಿದ್ದಾಳೆ. ಆಮೇಲೆ ಹಂಗೆ ಟಿ ವಿ ಹತ್ರ ಎಲ್ಲ ಬರೋಣ ಅಂತ ಬಂದ್ವಿ. ಈ ಗ್ಲೋಬ್ನೆಲ್ಲ ಒರೆಸ್ತಾ ಇದ್ದೆ. ನಮ್ಮವರು ಏನು ಕಾಮಿಡಿ ಮಾಡ್ತಾಯಿದ್ರು, ಏನಕ್ಕೆ ಗ್ಲೋಬ್ ಇಟ್ಕೊಂಡಿದ್ಯಾ, ಎಲ್ಲ ಸುತ್ತಾಡ್ಬೇಕಂತ ಅಂದ್ಕೊಂಡಿದ್ಯಾ, 192 ದೇಶಗಳ ಅಂತ ಕಾಮಿಡಿ ಮಾಡ್ತಾಯಿದ್ರು. ಅದಕ್ಕೆ ನಾನು ಕಾಮಿಡಿ ಏನಿಲ್ಲ, ನಿಜವಾಗ್ಲೂ ನಾನು 192 ದೇಶನೂ ಸುತ್ತಿದ್ದೀನಿ ಅಂತ ಹೇಳಿ ನಾನೆಲ್ಲ ಅವ್ರಿಗೆ ಹೋಪ್ಸ್ ಎಲ್ಲ ಕೊಟ್ಕೊಂಡು ನಗಾಡ್ಕೊಂಡು ಮಾಡ್ತಾಯಿದ್ದೆ. ಇಲ್ಲಿ ಟಿ ವಿ ಹತ್ರ ತುಂಬ ಧೂಳು, ಯಾವಾಗಲೂ ದಿನ ಒರೆಸ್ಕೊತೀನಿ, ಧೂಳು. ಯಾಕೆ ಅಂದರೆ ಇದು ಮೈನ್ ಹಾಲ್ ಆಗಿರೋದ್ರಿಂದ ಕಿಟಕಿಯಿಂದ ಧೂಳು ಬೇಜಾನ್ ಬಂದಿಲ್ಲಿರುತ್ತೆ. ಡೈಲಿ ಒರೆಸ್ಕೊತೀನಿ, ಆದರೆ ಡೈಲಿ ಇರುತ್ತೆ. ಯಾರಾದರೂ ಸಡನ್ನಾಗಿ ಬಂದ ಇಲ್ಲಿ ನೋಡಿದ್ರೆ ಏನು ಇವ್ರು ಒರೆಸೋದೇ ಇಲ್ವೋ ಅನ್ನೋ ಥರ ಧೂಳಿರುತ್ತೆ. ನಾನೇನು ಮಾಡೋಕ್ಕಾಗೋದಿಲ್ಲ. ಸರಿ ಅಂತ ಹಂಗೆ ಒರೆಸ್ತಾ ಇರಬೇಕಾದ್ರೆ ಇಲ್ಲೊಂದು ವಾಚ್ ಸಿಕ್ತು ನಮ್ಮವ್ರದ್ದು. ಇಷ್ಟು ಗೊತ್ತಾಯ್ತು, 52,000 ಅವ್ರ ಬರ್ಡೇಗೆ ಇಸ್ಕೊಂಡಿದ್ದು, ಟೈಟನ್ನು. ನಾನೇ ಇಸ್ಕೊಟ್ಟಿದ್ದು. ವಾಚ್ ತೊಗೋತೀನಿ ಅಂತ ಹೇಳಿದ್ರು. ನಾನೆಲ್ಲ ಒಂದು 2-3 ಸಾವಿರಲ್ಲಿ ನೋಡ್ತಾರೆ ಅಂತಂದರೆ ಬಿಲ್ ನೋಡಿದ್ರೆ 52,000 ಹಾಕಿತ್ತು. ಇನ್ನು ಬೈತಾಳಂತ ನನಗೆ ಹೇಳ್ತಿರೋ ಬಿಲ್ ಎತ್ತಿಟ್ಬಿಟ್ಟಿದ್ರು. ನಾವು ಹೆಣ್ಮಕ್ಳು ಬಿಡಬೇಕಲ್ಲ, ಚೆಕ್ ಮಾಡಿ ಕೇಳಲಿಲ್ಲ ನಾನು. ಅವ್ರ ಖುಷಿ ಅಲ್ವಾ, ಅವ್ರಿಗೇನು ಖುಷಿ ಅಂತ ನಾನು ಅದನ್ನೇ ಬಿಟ್ಟೆ. ನೋಡಿ, ಈ ಫ್ಯಾನ್ ತಂದು ಒಂದು ತಿಂಗಳೇನೋ ಆಯ್ತು ಅಷ್ಟೇ. ಅದ್ರ ಮೇಲೆ ಕೂಡ ಒಂದು ಧೂಳಿದೆ. ಎಷ್ಟು ಡೀಪ್ ಕ್ಲೀನ್ ಅಂದರೆ ನಾನು ಯಾವುದು ವಿಂಡೋನ ಸಹ ಬಿಡೋದಿಲ್ಲ. ಇದು ನೋಡಿ, ರಿಚರ್ಡ್ ಬ್ರಾನ್ಸನ್ ಬುಕ್ಸ್ ಎಲ್ಲ ಇಂಗ್ಲೀಷಲ್ಲಿರುತ್ತೆ. ಈ ಬುಕ್ಸ್ ಎಲ್ಲ ನಮ್ಮವರೇ ಓದ್ತಾರೆ. ಸುಮಾರು ಒಂದು 50-60 ಬುಕ್ಸ್ ಇದೆ. ಅದನ್ನೆಲ್ಲ ಇವರೇ ಓದ್ಕೋತಾರೆ. ತುಂಬ ಬುಕ್ಸ್ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ನಮ್ಮವರೇ ತರಿಸು ಓದ್ಕೋತಾರೆ. ಎಲ್ಲರೂ ಕೇಳ್ತಾರೆ, ಇಂಗ್ಲೀಷ್ ಬುಕ್ಸ್ ಎಲ್ಲ ಇದೆ, ಮತ್ತು ಡೆವಲಪ್ಮೆಂಟಲ್ ಸ್ಕಿಲ್ಸು ಈ ಥರದ ಬುಕ್ಸ್ ಎಲ್ಲ ಇದೆ, ಯಾರು ಓದ್ತಾರೆ ಈಗ ನೀನು ಬಾಣಂತಿ ಅಂತ ಕೇಳ್ತಾರೆ. ನಿಜವಾಗ್ಲೂ ಎಲ್ಲ ಬುಕ್ಸು ನಮ್ಮವರೇ ಓದ್ತಾರೆ. ನಾನಂತೂ ಓದೋದಕ್ಕೆ ರಿಟೈರ್ಮೆಂಟ್ ತೊಗೊಂಬಿಟ್ಟಿದ್ದೀನಿ. ಇನ್ನು ನನ್ನಿಂದ ಓದಲಿಕ್ಕೆ ಆಗಲ್ಲ ಅಂತ ನಮ್ಮವ್ರಿಗೆ ತಮಾಷೆ ಮಾಡ್ತಾ ಇರ್ತೀರಿ, ಆದರೆ ನಿಜವಾಗ್ಲೂ ತಮಾಷೆ ಅಲ್ಲ. ಎಲ್ರಿಗೂ ಓದಲಿಕ್ಕೆ ಒಂದು ಲಿಮಿಟ್ ಇರುತ್ತೆ. ಓದಿ ಎಕ್ಸಾಮ್ ಪಾಸ್ ಆಗೋದು ಬೇರೆ, ಆದರೆ ಸುಮ್ಮನೆ ನಾಲೆಡ್ಜ್ಗೆ ಓದೋದು ಬೇರೆ ಅಂತ ಎಲ್ರಿಗೂ ಗೊತ್ತು, ನಿಮಗೂ ಗೊತ್ತಿದೆ.
ಹಾಗೆ ಎಲ್ಲ ಎತ್ತಿ ಒದರಿ ಹಾಕಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ನಮ್ಮವ್ರಿಗೆ ಒಂದು ಸ್ವಲ್ಪ ಸವರ್ತಾ ಇದ್ದೆ, ನನಗೆ ಸ್ವಲ್ಪ ಹಾಲು ಕಾಯಿಸ್ಕೊಡಿ ಅಂತ. ಹಾಲು ಇನ್ನೂ ಬಂದಿಲ್ಲ. ಯೂಶ್ವಲಾಗಿ ಹಾಲು ಬರದೆ 8:30ಗೆ. ನನಗಂತೂ ಸ್ವಲ್ಪ ಸುಸ್ತೇ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ಕೊಂಡಿದ್ದಾಯಿತು. ಇವಾಗ ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಪೂರ್ತಿ ಗುಡಿಸ್ತಾ ಇದ್ದೆ. ಇಲ್ಲಿ ದಿವಾನ ಪಕ್ಕ ಅಮ್ಮ ಏನು ಮಾಡ್ತಾಳೆ, ಎಲ್ಲ ತಿಂದು ಚಾಕ್ಲೇಟ್ಸ್ನೆಲ್ಲ ಆ ಕಡೆ ಹಾಕಿರ್ತಾಳೆ ಅಂತ ಇವರೇ ಜರುಗಿಸ್ಕೊಡ್ತಾಯಿದ್ರು. ನೋಡಿದ್ರೆ ಏನೂ ಇರಲಿಲ್ಲ. ನಮ್ಮವ್ರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಏನೂ ಹಾಕಿಲ್ಲಲ್ಲಮ್ಮ ನಿನ್ನ ಮಗಳು ಅಂತ ಹೇಳಿ. ಸರಿ ಅಂತ ಎಲ್ಲ ಕಸ ಎಲ್ಲ ಗುಡಿಸ್ಕೊಳ್ಳೋಷ್ಟ್ರೊಳಗಡೆ ನಾನು ಇನ್ನೊಂದು ಮಾತು ಹೇಳಬೇಕು. ದೊಡ್ಡ ಮನೆ ಮಾಡೋರು ಖಂಡಿತವಾಗ್ಲೂ ಫಸ್ಟ್ ನೋಡ್ಕೊಂಡು ಮನೆ ಮಾಡಿ. ಯಾಕೆ ಅಂತಂದರೆ ಮನೆ ಮಾಡುವಾಗ ಏನೋ ಹುಮ್ಮಸ್ಗೆ ಮಾಡಿಬಿಡ್ತೀವಿ. ಆದರೆ ಕ್ಲೀನಿಂಗು ಮತ್ತು ಏನಾದರೂ ತರಬೇಕು ಹೋಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಒಬ್ಬೊಬ್ಬರ ಇರೋದಂತೂ, ಯಾಕಂದರೆ ಮನೇನಂತೂ ಮೇಂಟೈನ್ ಮಾಡಲೇಬೇಕು. ಈಗ ನಾನು ಬಾಣಂತ ಸುಮ್ಮನೆ ಇದ್ಬಿಟ್ರೆ ಮನೆ ಓನರು ಸುಮ್ಮನೆ ಇರ್ತಾರ, ಹಂಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ವೀಕ್ಲಿ 3 ಟೈಮ್ಸ್ ಅಂತೂ ಮನೆ ಒರೆಸ್ಕೋತೀನಿ. ಯಾಕಂದರೆ ಜಾಸ್ತಿ ಮಾಡಲಿಕ್ಕೆ ನನಗೂ ಕಷ್ಟ ಆಗುತ್ತೆ ಪಾಪು ಇಂದ ಅಂತ ಹೇಳ್ಬಿಟ್ಟು ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ. ನನಗಂತೂ ಸೆಕೆ ಸುರಿತಾ ಇದೆ ಅಂತಂದರೆ ಸುರಿತಾ ಇದೆ. ಇಲ್ಲಿ ನೋಡಿ, ಸರಿ ಕಸ ಗುಡಿಸಿದ್ದಾಯಿತು. ನಮ್ಮವ್ರಿಗೆ ಪ್ಲೀಸ್ ಮನೆ ಒರೆಸ್ಕೊಡಿ ಅಂತ ಇದ್ದೆ. ಅವರು ಸೆಕೆ ಬಂದಿದೆ ನಿಮಗೆ, ಸುಳ್ಳು ಸೆಕೆ, ಸೆಕೆ ಅಂತ ರೇಗಿಸ್ತಾ ಇದ್ರು. ಆಯಿತು ಅಂತ ಹೇಳಿ ಇಲ್ಲಿ ನೋಡಿ, ಸೋಫಾ ಮೇಲೆಲ್ಲ ಹೆಂಗೆ ಕುತ್ಕೊಂಡಿದೆ. ಯಾಕಂದರೆ ಕಸ ಗುಡಿಸ್ಕೊಂಡ್ರೆ ಎಲ್ಲ ಅಲ್ಲಿ ಬಂದು ಉತ್ಕೊಂಡಿರುತ್ತೆ. ಕಿಟಕಿ ಸಹ ಬಿಡೋದಿಲ್ಲ ನಾನು. ಕಿಟಕಿ ಕಂಬಿಗಳನ್ನ ಸಹ ನಾನು ಕ್ಲೀನ್ ಮಾಡ್ಕೋತೀನಿ. ಅಫ್ಕೋರ್ಸ್ ಎಲ್ಲ ಕ್ಲೀನ್ ಮಾಡ್ಕೋತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಫೈನಲ್ ಹಾಲೆಲ್ಲ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲೆಲ್ಲ ಗುಡಿಸ್ಕೊತಾ ಇದ್ದೀನಿ. ನನಗೆ ಆಶ್ಚರ್ಯ, ಏನು ಇಷ್ಟೊಂದು ಧೂಳು ಇದೆಯಲ್ಲ, ನೆನ್ನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಂತ. ಆದರೆ ಧೂಳು ಹೆಂಗೆ ಬಂದಿದೆ ಅಂತಂದರೆ, ಈ ಫ್ಯಾನ್ ಎಲ್ಲ ಉಜ್ಕೊಂಡು ಮೇಲೆ ಫ್ಯಾನ್ ಎಲ್ಲ ತೆಗೆದ್ನಲ್ಲ, ಸೊ ಅದರಿಂದೆಲ್ಲ ತುಂಬ ಧೂಳಿದೆ. ನಮ್ಮವ್ರು ಅಷ್ಟರೊಳಗಡೆ ಮನೆ ಒರೆಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಅಲ್ಲಿ ಇಟ್ಬಿಟ್ಟು ಬಂದಿದ್ದಾರೆ, ಮತ್ತೆ ಬಂದು ಕೂತ್ಕೊಂಡಿದ್ದಾರೆ. ಏನೂ ಮಾಡಿಲ್ಲ ಅವರು. ಪಾಪು ಸಹ ನಿದ್ದೆ ಮಾಡ್ತಾಯಿದೆ, ಅಮ್ಮ ನಿದ್ದೆ ಮಾಡ್ತಾಯಿದ್ದಾಳೆ. ಎಷ್ಟು ಕೇಳ್ಕೊಂಡ್ರು ಎದ್ದೇಳ್ತಲ್ಲ. ಯೂಶ್ವಲಾಗಿ ಅವರೇ ಮನೆ ಒರೆಸ್ಕೊಡೋದು. ಆದರೆ ನಾನಿದ್ದೀನಲ್ಲ, ಇವತ್ತು ನಾನೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದಾರೆ. ನಂಗೆ ಅವ್ರನ್ನ ಇನ್ನು ಜಾಸ್ತಿ ಹಿಂಸೆ ಮಾಡ್ಬೇಕಂತಂದ್ರೆ ಇಷ್ಟ. ಯಾಕಂದರೆ ಇವತ್ತು ಒಂದಿನ ಸಿಕ್ಕಿರೋದಲ್ಲ, ಏನಾದರೂ ಒಂದು ಕೀಟ್ಲೆ ಕೊಡ್ತಾ ಇರಬೇಕು ಅಂತೇಳಿ ಮಾಡ್ತಾಯಿರ್ತೀನಿ. ಸೆಕೆ ನೋಡಿ ಎಷ್ಟು ಬಂದಿದೆ ಗೊತ್ತಾ, ಫುಲ್ ಸೆಕೆ, ಬೆವರ್ತಾ ಇದ್ದೀನಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನೇ ಬಂದೆ. ಮತ್ತು ಅವರು ಒರೆಸೋದು ಏನು ಮಾಡ್ತಾರೆ ಅಂದರೆ, ಒಂದು ಸರಿ ಒರೆಸ್ಕೊಡ್ತಾರೆ, 2ನೇ ಸರಿ ಒರೆಸಲ್ಲ. ನಾನು 2 ಟೈಮ್ಸ್, ಯಾವಾಗಲೂ 2 ಟೈಮ್ಸ್ ಒರೆಸ್ಕೊತೀನಿ. ಯಾಕೆ ಅಂತ ಗೊತ್ತಿಲ್ಲ. ಸರಿ ಅಂತ ಮಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಬಂದೆ. ಅವ್ರಿಗೆ ನೋಡಿದ್ರೆ ಕಾಲ್ಸ್ ಬರ್ತಾನೆ ಇದ್ದಾವೆ. ಇವತ್ತು ಸಂಡೇ ಅಲ್ವಾ, ಅವ್ರ ಕಾಲ್ಸು ತೆಗಿಯಲ್ಲ. ಆದರೆ ನೋಡಿದ್ರೆ ಕಾಲ್ಸ್ ಬರ್ತಾನೆ ಇದ್ದಾವೆ, ಯಾವುದೋ ಇಂಪಾರ್ಟೆಂಟ್ ಕಾಲ್ ಅಂತ ಹೇಳಿದ್ದಕ್ಕೆ ಸರಿ ಅಂತ ಮಾತಾಡ್ತಾಯಿದ್ರು. ನಾನು ಸೆಟ್ ಮಾಡ್ಕೊಂಡು ಬಂದೆ. ಹಾಲೆಲ್ಲ ಒರೆಸ್ಕೊಂಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದೆ. ಬೇಡ ರೂಮ್ ಒರೆಸು ಅಂತ. ಅವರು ಇಲ್ಲ ನಾನು ಹಾಲು ಒರೆಸ್ತೀನಿ ಅಂತ. ನಾನು ಅಲ್ಲಿ ನೋಡಿ ಅಮ್ಮದು ಫೋಟೋ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ಔದುಂಬರ ಬರ್ತಡೆಗೆ ನಮ್ಮವರು ಮಾಡಿಸ್ಕೊಂಬಂದಿದ್ದು. ಎಲ್ಲ ನಂದಿ ಸೀರೆ ಹಾಕಿ, ಮತ್ತು ಅವಳು ಹೇಳ್ಬೇಕಾ, ಹೆಣ್ಮಕ್ಳು ಒಡವೆ ಹುಚ್ಚೆಲ್ಲ ಜಾಸ್ತಿ ಇರುತ್ತೆ. ಅವಳು ಇಲ್ಲ ಮಮ್ಮಿ ನಂಗೆ ನಿಂದೆ ಗೋಲ್ಡ್ ಹಾಕು ಮಮ್ಮಿ ಅಂತಂದ್ಲು. ಸರಿ ಅಂತ ಎಲ್ಲ ಗೋಲ್ಡ್ ಜ್ಯುವೆಲ್ಲರ್ಸ್ ಎಲ್ಲ ಹಾಕ್ಕೊಂಡು, ಮತ್ತು ಮೊಗ್ಗಿನ ಜಡೆ ಎಲ್ಲ ಹಾಕಿಸಿ, ಲಾಸ್ಟ್ ಇಯರ್ ಅವಳಿಗೆ ಇದೇ ಟೈಮಲ್ಲಿ ಮೇ ಬಿ ಹಾಕಿಸಿ ಹೋಗಿ ಫೋಟೋ ತೆಗೆಸ್ಕೊಂಬಂದಿದ್ದು. ಅವಳು ಎಷ್ಟು ಕ್ಯೂಟಾಗಿದ್ದಾಳೆ ಫೋಟೋದಲ್ಲಿ ಅಂತಂದರೆ ರಿಯಲಿ ನನಗಂತೂ ತುಂಬ ಇಷ್ಟ ಆಗುತ್ತೆ. ಬಂದವರೆಲ್ಲ ಏನಮ್ಮ ನಿನ್ನ ಮಗಳು ಹೆಣ್ಣಾಗಿಬಿಟ್ಟಿದ್ದಾಳೆ ಅಂತಾರೆ. ಹೆಣ್ಮಕ್ಳಿಗೆ ಅದೊಂದು ಪ್ರೌಡ್ ಫೀಲ್ ಅಲ್ವಾ, ಸೀರೆ ಹಾಕ್ಕೋಬೇಕು ಮತ್ತು ಓಡಾಡಬೇಕು, ಉದ್ದ ಜಡೆ ಇರಬೇಕು ಅಂತ ಹೇಳಿ. ಆ ಫೋಟೋ ನೋಡಿದಾಗೆಲ್ಲ ನಮ್ಮದು ಈ ಥರ ಒಂದು ಫೋಟೋ ನಮ್ಮ ತಂದೆ ತಾಯಿ ಮಾಡಿಸಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅಷ್ಟರೊಳಗೆ ಮನೆ ಒರೆಸಿದ್ದಾಯಿತು. ನಮ್ಮವರು ಹಾಲು ತಂದುಕೊಟ್ರು. ಇವಾಗ 8:30 ಅಂತ ಅನ್ಕೋತೀನಿ. ನನಗಂತೂ ಹೊಟ್ಟೆ ಹಸು ಜಾಸ್ತಿ ಆಗಿತ್ತು. ಸರಿ ಅಂತೇಳಿ ಅಪ್ಪು ಎದ್ದಿರಲಿಲ್ಲ. ಹಾಲು ಕುಡಿದ್ಬಿಟ್ಟು ತಣ್ಣಗೆ ಒಂದು ಸ್ವಲ್ಪ ಕುತ್ಕೊಳ್ಳೋಣ ಅಷ್ಟರೊಳಗಡೆ ಅಮ್ಮ ಬಂದು ಎದ್ದು ಔದುಂಬರ ಬಂದು ಕೀಟ್ಲೆ ಕೊಡ್ತಾಯಿದ್ಲು. ಇಲ್ಲಿ ಮುಖ ತೋರಿಸು ಅಂದರೆ ತೋರಿಸ್ತಾ ಇರಲಿಲ್ಲ. ಸೆಕೆ ಅಲ್ವಾ, ಒಂದು ಸ್ವಲ್ಪ ಜಾಸ್ತಿ ನಮ್ಮ ಮನೆ ಸೆಕೆ. ಮತ್ತು ಇವತ್ತೇನೋ ಪೂಸಿ ಹೊಡಿತಾ ಇದ್ಲು. ನನಗೆ ಏನೋ ಪಾಪ್ಕಾರ್ನ್ ಬೇಕು, ನಿಮಗೆ 1 ವೀಕಿಂದ ಪಾಪ್ಕಾರ್ನ್ ಕೇಳ್ತಾ ಇದ್ದೀನಿ, ತಂದುಕೊಟ್ಟಿಲ್ಲ ಅಂತ. ಅಪ್ಪಾಜಿಗೆ ತುಂಬ ಕೆಲಸ ಇರೋದ್ರಿಂದ ನಾವು ಅವರನ್ನೇನು ಬಲವಂತ ಮಾಡಲಿಕ್ಕೆ ಹೋಗೋದಿಲ್ಲ. ಅಪ್ಪನ ನೋಡಿ, ಅಪ್ಪನೂ ಎದ್ದು ಬಂದ.
ಅವನಿಗೂ ತಲೆ ಬಚ್ತಾ ಇದ್ದೆ. ಈ ಉಷಾ ಫ್ಯಾನು ಆ ಕವರ್ನ ಕೀಳ್ಲಿಕ್ಕೆ ನನ್ನಿಂದ ಆಗಲಿಲ್ಲ ರೀ, ಅಷ್ಟೊಂದು ಟೈಟಾಗಿ ಹಾಕಿದ್ದಾರೆ, ಅಷ್ಟೊಂದು ಸ್ಟ್ರಾಂಗ್ ಇತ್ತು. ನಮ್ಮವರೇ ಮಗುಗೆ ಸ್ನಾನ ಮಾಡಿಸ್ಕೊಡ್ತಾರೆ. ನಂಗೆ ತುಂಬ ಇಷ್ಟ ಅವರು ಸ್ನಾನ ಮಾಡಿಸೋದಂದರೆ. ನಾನು ಸ್ನಾನ ಮಾಡಿಸ್ಕೊತೀನಿ, ಅಂದರೆ ಬೆಳಗಿನ ಜಾವ ಅವ್ರಿಗಿಷ್ಟ ಅಂತ ಹೇಳ್ಬಿಟ್ಟು ಅವರೇ ಮಾಡಿಸ್ಕೊಡ್ತಾರೆ. ತಲೆ ಸ್ನಾನ ಮಾಡಿಸ್ತಾ ಇದ್ದಾರೆ ಇವತ್ತು. ಎಲ್ಲಿ ಹೋಗಲ್ಲ, ಆದರೂ ಮಗುಗೆ ವೀಕ್ಲಿ 3 ಟೈಮ್ಸ್ ಸ್ನಾನ ನಾನು ಮಾಡಿಸ್ತೀನಿ. ಅವನಿಗೆ ಹೇರ್ ಸ್ವಲ್ಪ ಜಾಸ್ತಿ ಇದೆ. ಅಷ್ಟರೊಳಗೆ ಕರ್ಮೀನ್ ಸಾರಿತ್ತು, ಮಾಡಿದ್ದೆ. ಕರ್ಮೀನ್ ಸಾರು ಉಟ್ಕೊಂಡು ಎಲ್ಲ ಊಟ ಮಾಡ್ತಾ ಇದ್ವಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.